ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸರ್ಕಾರಿ ಶಾಲೆಗಳಲ್ಲಿ ಎಐ ಬೋಧನೆ, ಸಮಗ್ರ ಶಿಕ್ಷಣ ಇಲಾಖೆ ಸುತ್ತೋಲೆ. 1800 ಶಾಲೆಗಳಲ್ಲಿ ಅನುಷ್ಠಾನ. ಮತಪಟ್ಟಿಯಿಂದ 86 ಲಕ್ಷ ಮಂದಿ ಹೊರಕ್ಕೆ. ಆಗಸ್ಟ್ 17ಕ್ಕೆ ಕರಡು ಮತದಾರರ ಪಟ್ಟಿ ಬಿಡುಗಡೆ. ಅನ್ಬುಕುಮಾರ್ ಮಾಹಿತಿ. ಒಂದೇ ಮಾತರಂಗೆ ಅವಮಾನಿಸಿದ್ರೆ 3 ವರ್ಷ ಜೈಲು. ಬಿಲ್ಗೆ ರಾಜ್ಯಸಭೆ ಅಸ್ತು. ಇಂದು ಲೋಕಸಭೆಯಲ್ಲಿ ಒಂದೇ ಮಾತರಂ ಮಸೂದೆ ಮಂಡನೆ ಸಾಧ್ಯತೆ. ದೇಶದ ಮೊದಲ ಮಿಲಿಟರಿ ಮೆಡಿಸಿನ್ ಕೇಂದ್ರಕ್ಕೆ ಚಾಲನೆ. ಯೋಧರಿಗೆ ಅಗತ್ಯ ಔಷಧ ಪೂರೈಕೆ. ರಾಜನಾಥ್ ಸಿಂಗ್. ಕಾಮನ್ವೆಲ್ತ್ ಕ್ರೀಡೆ 2026. ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ ಮತ್ತೆ 7 ಪದಕ ಖಚಿತ. 10,000 ಮೀಟರ್ ಓಟದಲ್ಲಿ ಮೊಟ್ಟಮೊದಲ ಮೆಡಲ್ ಸಾಧನೆ. ಬೆಳ್ಳಿ ಬೆಳಕು ತಂದ ಹರ್ಜಿಂದರ್ ಗುಲ್ವೀರ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಲೋಕಸಭೆಯಲ್ಲಿ ಅಂಗೀಕಾರ. ಲೀಕ್ ಮಾಡಿದರೆ 10 ವರ್ಷ ಜೈಲು, 10 ಕೋಟಿ ದಂಡ. ವಿಪಕ್ಷಗಳ ಸಭಾತ್ಯಾಗದ ನಡುವೆ ಸದನದ ಅಸ್ತು. ರಾಜ್ಯಸಭೆಯಲ್ಲಿ ಅಂಗೀಕಾರ ಬಾಕಿ. ಹೊಸ ವಾಹನಗಳಿಗೆ ಸೈಬರ್ ಭದ್ರತೆ. ಹೊಸ ವಾಹನ ಹ್ಯಾಕಿಂಗ್ ನಿರೋಧಕ ಸಾಮರ್ಥ್ಯ ಹೊಂದುವುದು ಕಡ್ಡಾಯ. ಕಾವೇರಿ ಮೇಲ್ಮನವಿಗೆ ಸಿದ್ಧತೆ. ಕಾನೂನು ತಜ್ಞರ ಜೊತೆ ಸಭೆ ನಡೆಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರ ಈಗಿಂದಲೇ ಕಲ್ಲಿದ್ದಲು ದಾಸ್ತಾನು ಆರಂಭ. ಜಲ ವಿದ್ಯುತ್ ಉತ್ಪಾದನೆ ಕುಂಠಿತ. ಭವಿಷ್ಯದಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಏರಿಕೆ. ಆದಾಯ ಸೋರಿಕೆ ತಡೆಗೆ ಎಐ ಬಳಕೆ. ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ. ಮಾಹಿತಿ ರವಾನಿಸುವ ವ್ಯವಸ್ಥೆ.